ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವೀಕ್ಷಕರಿಗೆಲ್ಲ ನಮಸ್ಕಾರ. ಪಾರ್ವತಿ ನಿಮ್ಮನೆ ಊಟ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೇನೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ. ಈ ಥರ ಒಂದು ಗಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ. ಟೊಮ್ಯಾಟೊ ಮತ್ತು ಕರಿಬೇವು ಕೊತ್ತಂಬರಿನ ಈ ಥರ ಹೆಚ್ಚಿಬಿಟ್ಟು ಇಟ್ಕೊಳ್ಳಿ. ಹಾಗಲಕಾಯಿನ ಈ ಥರ ಕಟ್ಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಳ್ಳಿ. ಉಪ್ಪು ನೀರಲ್ಲಿ ಕಹಿ ಎಲ್ಲ ಬಿಟ್ಕೊಳ್ಳಿ. ಓಕೆ, ಇದಕ್ಕೇ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 3 ಸ್ಪೂನ್ ಅಚ್ಚ ಖಾರದ ಪುಡಿ, 2 ಸ್ಪೂನ್ ಶೇಂಗಾ ಪುಡಿ, ಅರ್ಧ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದಕ್ಕೇ ಎಣ್ಣೆ. ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಈ ಥರ ಹಂಚು ಇಟ್ಕೊಳ್ಳಿ. ಹಂಚು ಕಾದ್ಮೇಲೆ ಚೆನ್ನಾಗಿ ಕಾದ್ಮೇಲೆ ಹಾಗಲಕಾಯಿ ಹಾಕ್ಕೊಳ್ಳಿ. ಹಾಗಲಕಾಯಿ ಹುರ್ಕೊಳ್ಳೋಣ ಫಸ್ಟು. ಈ ಥರ ಮೊದಲೇ ಹಾಗಲಕಾಯಿನ ಕಟ್ ಮಾಡಿ ಉಪ್ಪಿನ ನೀರಲ್ಲಿ ಹಾಕ್ಕೊಂಡ್ರೆ ಜಾಸ್ತಿ ಕಹಿ ಆಗೋದಿಲ್ಲ ಪಲ್ಯ. ಓಕೆ ನೋಡಿ, ಈ ಥರ ಎಲ್ಲ ಹಾಗಲಕಾಯಿನ ಹಾಕ್ಕೊಂಡು ಹಂಚಲ್ಲಿ ಚೆನ್ನಾಗಿ ಹುರಿಯೋಣ. ಎರಡು ಕಡೆನೂ ಚೆನ್ನಾಗಿ ಹುರ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಈ ಥರ ಟರ್ನ್ ಮಾಡಿ ನೋಡಿ. ಈ ಥರ ಎರಡು ಕಡೆನೂ ಹುರ್ಕೊಳ್ಳಿ ಕಪ್ಪಾಗೋವರೆಗೂ. ಓಕೆ ನೋಡಿ, ಇವಾಗ ನಾವು ಎರಡು ಕಡೆನೂ ಹುರಿದಿದ್ದೇನೆ. ನೋಡಿ, ಎರಡು ಕಡೆನೂ ಕಪ್ಪಾಗಿದೆ. ಇವಾಗ ಇದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಹಾಗಲಕಾಯಿ ಸ್ವಲ್ಪ ಜಲ್ದಿ ಮೆತ್ತಗಾಗುತ್ತೆ. ನೋಡಿ, ಈ ಥರ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅಷ್ಟೇ ಹುರ್ಕೊಳ್ಳಿ ಚೆನ್ನಾಗಿ. ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಇವಾಗ ಆಫ್ ಮಾಡಿಕೊಂಡು ಈ ಥರ ಕೈ ಆಡಿಸಿ 1-2 ಸಲ, ಇಲ್ಲಾಂದರೆ ಒಂದೇ ಕಡೆ ಕಪ್ಪಾಗುತ್ತೆ ಹಾಗಲಕಾಯಿ. ಓಕೆ, ಇದು ಇವಾಗ ಕಂಪ್ಲೀಟ್ ಆಗಿದೆ. ತೆಗೆದು ಬಿಡೋಣ. ಓಕೆ, ಒಂದು ಪಾತ್ರೆ ಇಟ್ಕೊಳ್ಳಿ. ಒಂದು ಬಾಣಲೆ ಇಟ್ಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೇ ಎಣ್ಣೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಅಥವಾ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಾನು ನೀರು ಇದಕ್ಕೆ ಬಳಸೋದಿಲ್ಲ, ಹಂಗಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆ ಕಾದ್ಮೇಲೆ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಜೀರಿಗೆ, ಅದಕ್ಕೇ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಅದಕ್ಕೇ ಟೊಮ್ಯಾಟೊ, ಓಕೆ, ಅದಕ್ಕೇ ಅರಿಶಿನ ಪುಡಿ. ನೀವು ಬೇಕು ಅಂದರೆ ಸ್ವಲ್ಪ ಬೆಲ್ಲನೂ ಯೂಸ್ ಮಾಡ್ಕೊಳ್ಳಿ. ಹಾಗಲಕಾಯಿ ಕಹಿ ಅಂದರೆ ನಾನು ಬೆಲ್ಲ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಓಕೆ, ಅದಕ್ಕೆ ಹಾಗಲಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಲ್ಲ ಸ್ವೀಟ್ ಇಷ್ಟಪಡೋರು ಬೆಲ್ಲನೂ ಸೇರಿಸ್ಕೊಬೋದು. ಆಮೇಲೆ ಹುಳಿ ಬೇಕಂದರೆ ಹುಣಸೆಹಣ್ಣು ಹಿಂಡ್ಕೊಳ್ಳಿ. ನಾ ಇಲ್ಲಿ ಹಾಗೆ ಎಣ್ಣೆಯಲ್ಲೇ ಮಾಡೋದ್ರಿಂದ ನೀರನ್ನು ಬಳಸ್ತಾಯಿಲ್ಲ. ಓಕೆ, ಇದಕ್ಕೇ 3 ಸ್ಪೂನ್ ಅಚ್ಚ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ನಮ್ಮದು ಖಾರ ಇಲ್ಲದ ಕಾರಣ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ನೋಡಿ ಮತ್ತೆ ನೀವು ಭಯ ಪಡಬೇಡಿ ಜಾಸ್ತಿ ಖಾರ ಆಗಿದೆ ಅಂತ. ಖಾರ ಆಗಿರೋದಿಲ್ಲ. ಓಕೆ, ಇದಕ್ಕೇ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳೋ ರುಚಿಗೆ ತಕ್ಕಷ್ಟು, ಯಾಕಂದರೆ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಇರುತ್ತೆ ಅದು. ಓಕೆ ನೋಡಿ, ಇದು ಎಣ್ಣೆಯೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ನಾನು ನೀರು ಬಳಸೋದಿಲ್ಲ ಇದಕ್ಕೆ. ಓಕೆ, ಈ ಥರ ಒಂದು ಪಾತ್ರೆ ಮುಚ್ಚಿ 1-2 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಿ. ಓಕೆ, ಇದು ಇವಾಗ ಆಗಿದೆ ನೋಡಿ. ಈ ಥರ ಕೈ ಆಡಿಸ್ಬಿಡಿ, ಸೌಟ್ ಆಡಿಸಿ.
ನೋಡಿ ಲಾಸ್ಟಲ್ಲಿ ಇದಕ್ಕೇನೆ ಶೇಂಗಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಪುಡಿ ಹಾಕೋದ್ರಿಂದ ಸ್ವಲ್ಪ ಪಲ್ಯ ಗಟ್ಟಿಯಾಗುತ್ತೆ. ಓಕೆ, ಪಲ್ಯ ರೆಡಿಯಾಗಿದೆ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇವಾಗ ಸರ್ವ್ ಮಾಡಿಬಿಡಿ. ಬಿಸಿ ಇದ್ದಾಗಲೇ ಇದು ಬಿಸಿ ಬಿಸಿ ರೊಟ್ಟಿ ಜೋಡಿ ತುಂಬ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಾ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಬರ್ತೀನಿ. ಕೀಪ್ ವಾಚಿಂಗ್.